ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ನಿನ್ನೆಯ ಭಾನುವಾರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ನ T20 ಮ್ಯಾಚ್ ನಡೆಯಿತು. ಬಹುತೇಕ ನಾವು ಹಿಂದಿನ ಮ್ಯಾಚ್ಗಳಿಗೆ ಹೋಲಿಸಿದಾಗ ನಿನ್ನೆಯ ಮ್ಯಾಚ್ ವಿಚಾರವಾಗಿ ಜನರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಇತ್ತು. ಯಾಕಂದರೆ ಈ ಪಹಲ್ಗಾಮ್ ವಿಚಾರ ಅದಾದಮೇಲೆ ಆಪರೇಷನ್ ಸಿಂಧೂರ್ ಇದೆಲ್ಲವೂ ಕೂಡ ಇತ್ತು. ಆದರೆ ನಿನ್ನೆ ಮ್ಯಾಚ್ನ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೆದವು. ಮೊದಲಿಗೆ ಮ್ಯಾಚ್ ಬಗ್ಗೆ ಮಾತನಾಡೋಣ. ಮ್ಯಾಚ್ ಏನು ಅಂಥ ಥ್ರಿಲ್ಲಿಂಗ್ ಮ್ಯಾಚ್ ಆಗಿರಲಿಲ್ಲ. ನಾವು ನಿರೀಕ್ಷೆ ಮಾಡಿದ್ವಿ ಭಾರತ ಈಸಿಯಾಗಿ ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿ ಮ್ಯಾಚ್ ಗೆಲ್ತು. ಫಸ್ಟಿಗೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂಥ ಪಾಕಿಸ್ತಾನ ಬರೀ 127 ರನ್ ಗಳಿಸುತ್ತೆ. ಅದಾದಮೇಲೆ ನಾವು ಅದನ್ನು ಕಂಫರ್ಟೇಬಲ್ 15.5 ಓವರಲ್ಲಿ ಚೇಸ್ ಮಾಡಿದ್ವಿ. ಅಭಿಷೇಕ್ ಶರ್ಮಾ ಒಂದು ಸ್ಫೋಟಕವಾದಂಥ ಓಪನಿಂಗ್ ಕೊಟ್ಟರು. 13 ಬಾಲಿಗೆ 31 ರನ್. ಹಾಗೆ ಶುಭ್ಮಾನ್ ಗಿಲ್ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ಅನಿಸ್ತು. ಒಂದು ಸ್ಟಂಪ್ ಆಗ್ತಾರೆ ಅಲ್ಲಿ. ಸೂರ್ಯಕುಮಾರ್ ಯಾದವ್ ಆಸ್ ಕ್ಯಾಪ್ಟನ್, ಬರ್ಡೇ ದಿನ ನಿನ್ನೆ ಅವರ ಹುಟ್ಟದ ಹಬ್ಬ ಇತ್ತು. ಸೊ ಭಾಳ ಜವಾಬ್ದಾರಿತವಾಗಿ ಇನ್ನಿಂಗ್ಸನ್ನು ಫಿನಿಷ್ ಮಾಡಿದ್ರು. ತಿಲಕ್ ವರ್ಮಾ ಆ ಟೈಮಿಗೆ ಒಂದು ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಗಬೇಕಾಗಿತ್ತು ಅದನ್ನು ನೀಟಾಗಿ ಬಿಲ್ಡ್ ಮಾಡಿ ಕೊಟ್ಟರು. ಇನ್ನು ಕೊನೆಯದಾಗಿ ಬಂದಂಥ ಶಿವಮ್ ದುಬೆ ಒಂದು ಭರ್ಜರಿ ಆದಂಥ 6 ಮೂಲಕ ಒಂದು ನೀಟಾದಂಥ ಕನ್ವಿನ್ಸಿಂಗ್ ವಿಕ್ಟ್ರಿ ಟೀಮ್ ಇಂಡಿಯಾಗೆ ಸಿಕ್ತು. ಅದರಲ್ಲಿ ಭಾಳ ಸೌಂಡ್ ಆಗ್ತಿರುವಂಥ ವಿಚಾರ ಏನು ಗೊತ್ತಾ, ಭಾಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂಥ ವಿಚಾರಗಳೇನು ಅಂತಂದರೆ, ಸೂರ್ಯಕುಮಾರ್ ಯಾದವ್ ಯಾಕೆ ಹ್ಯಾಂಡ್ಶೇಕ್ ಮಾಡಲಿಲ್ಲ ಅನ್ನೋ ಪ್ರಶ್ನೆಗಳು ಬಂತು. ಇಬ್ಬರು ಕ್ಯಾಪ್ಟನ್ಗಳು ಕೂಡ ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ ನೋಡಿದ್ವಿ, ಅಲ್ಲೂ ಕೂಡ ಅಂತ ಹ್ಯಾಂಡ್ಶೇಕ್ ಕಂಡು ಬಂದಿರಲಿಲ್ಲ. ಕೊನೆಯದಾಗಿ ಕೆಲವೊಂದು ವಿಡಿಯೋ ನೋಡಿದಾಗ ಕೊನೆಯದಾಗಿ ಸಲ್ಮಾನ್ ಆಗ ಸೂರ್ಯಕುಮಾರ್ ಅಲ್ಲಿಂದ ಹೋಗಬೇಕಾದ್ರೆ ಒಂದು ಹ್ಯಾಂಡ್ಶೇಕ್ ನಾವು ನೋಡಿದ್ವಿ. ಆದರೆ ನಿನ್ನೆ ಟಾಸ್ ಗೆದ್ದಾಗ ಅಲ್ಲೂ ಕೂಡ ಹ್ಯಾಂಡ್ಶೇಕ್ ಕಂಡು ಬರಲಿಲ್ಲ. ಭಾಳ ಮಜಾ ಇದ್ದಿದ್ದೇನು ಅಂತಂದರೆ, ಪಾಕಿಸ್ತಾನದ ನ್ಯಾಷನಲ್ ಆ್ಯಂಥಮ್ ಬರೋಕ್ಕೂ ಮುಂಚೆ ಈ ಇಂಗ್ಲೀಷ್ ಸಾಂಗ್ ಒಂದು ಬಂದುಬಿಡ್ತು. ಈ ಜಲೇಬಿ ಅನ್ನೊಂದು ಸಾಂಗ್ ಇದೆ, ಅದನ್ನು ಯಾರೋ ಪ್ಲೇ ಮಾಡಿಬಿಟ್ರು ಅಲ್ಲಿದ್ದಂಥವ್ರು, DJ ಇದ್ದಂಥವ್ರು. ಸೊ ಅದಾದಮೇಲೆ ಪಾಕಿಸ್ತಾನದ ನ್ಯಾಷನಲ್ ಆ್ಯಂಥಮ್ ಬರುತ್ತೆ. ಅದಾದಮೇಲೆ ಭಾರತದ ನ್ಯಾಷನಲ್ ಆ್ಯಂಥಮ್ ಆಯಿತು. ಆದರೆ ಟಾಸ್ ಅಂತ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಟಾಸ್ ಆದಮೇಲೆ ಇಬ್ಬರು ಕೂಡ ಹ್ಯಾಂಡ್ಶೇಕ್ ಮಾಡುವಂಥದ್ದು ಇರುತ್ತೆ. ಆದರೆ ಅದು ಯಾವುದೂ ಕೂಡ ನೆನ್ನೆ ಕಾಣಿಸ್ಲಿಲ್ಲ. ಸೊ ಅದಾದ ನಂತರ ಮ್ಯಾಚ್ ಮುಗಿದ ಮೇಲೆ ಏನು ಸೂರ್ಯಕುಮಾರ್ ಯಾದವ್ ಒಂದು 6 ಮೂಲಕ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ. ಆಗಲೂ ಕೂಡ ಸಾಮಾನ್ಯವಾಗಿ ಒಂದು ಗೇಮ್ ಆದಮೇಲೆ ಎರಡೂ ಟೀಮ್ನವರು ಕೂಡ ಹ್ಯಾಂಡ್ಶೇಕ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಆ 6 ಹೋಗ್ತಿದ್ದ ಹಾಗೇ ನೇರವಾಗಿ ಪೆವಿಲಿಯನ್ಗೆ ಬಂದರು. ಎಷ್ಟು ಮಟ್ಟಿಗೆ ಅಂತಂದರೆ ಅಲ್ಲಿ ಪಾಕಿಸ್ತಾನ ಟೀಮ್ ಅವರು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ಒಂದು ಸೆಕೆಂಡ್ ಕಾಲ. ಆದರೆ ಯಾವುದೇ ಪ್ಲೇಯರ್ಗಳು ಕೂಡ ಹೊರಗಡೆ ಇಂಡಿಯನ್ ಟೀಮ್ಗಳು ಆ ಒಂದು ಗೆರೆಯನ್ನು ದಾಟಿ, ಬೌಂಡ್ರಿ ಲೈನನ್ನು ದಾಟಿ ಹೊರಗೆ ಬರಲಿಲ್ಲ, ಬಂದು ಹ್ಯಾಂಡ್ಶೇಕ್ ಮಾಡಲಿಲ್ಲ. ಇದು ಯಾವ ರೀತಿಯಾಗಿ ನಾವು ಇಂಥ ಒಂದು ಘಟನೆಗಳಾದಾಗ ನಮ್ಮ ಎದುರಾಳಿಗಳನ್ನು ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ಮೆಸೇಜ್ ಪಾಸ್ ಮಾಡೋದು ಹಾಗಿತ್ತು. ಆದರೆ ಇನ್ನೊಂದು ಕಡೆ ಪಾಕಿಸ್ತಾನದವರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಒಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಮುಂದಾಗಿದ್ದಾರಂತೆ ಮ್ಯಾಚ್ ರೆಫ್ರಿಗೆ. ಇವರು ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು ತೋರಿಸಲಿಲ್ಲ, ನಮ್ಮ ಜೊತೆಗೆ ಹ್ಯಾಂಡ್ಶೇಕ್ ಮಾಡಲಿಲ್ಲ ಅಂತ ಈಗ ರೆಫ್ರಿ ಮುಂದೆ ಇವರು ಹೋಗ್ತಿದ್ದಾರೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ. ಸೊ ಒಂದು ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟನ್ನು ಟೀಮ್ ಇಂಡಿಯಾದವರು ತೋರಿಸಲಿಲ್ಲ ಅಂತ ಒಂದಷ್ಟು ಪಾಕಿಸ್ತಾನದ ಮಾಜಿ ಆಟಗಾರರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಶೋಯಬ್ ಅಖ್ತರ್ ಹೇಳಿದ್ದಾರೆ, ಯಾಕೆ ಕ್ರಿಕೆಟ್ ಮತ್ತು ಪೊಲಿಟಿಕ್ಸ್ನ ಜೊತೆಗೆ ತರ್ತೀರಾ, ನೀವು ಹ್ಯಾಂಡ್ಶೇಕ್ ಮಾಡಬೇಕಾಗಿತ್ತು. ಕ್ರಿಕೆಟ್ ಅಂದರೆ ಕ್ರಿಕೆಟ್, ಎರಡನ್ನೂ ಬೇರೆ ಬೇರೆ ರೀತಿಯಾಗಿ ನೋಡಬೇಕು ನಾವು. ನಾನಾಗಿದ್ದರೆ ಖಂಡಿತ ನಾನು ಹ್ಯಾಂಡ್ಶೇಕ್ ಮಾಡ್ತಾ ಇದ್ದೆ ಅಂತ ಶೋಯಬ್ ಅಖ್ತರ್ ಅವರು ಹೇಳಿದರು. ನನಗೆ ಇದೆಲ್ಲ ಬರೋದಿಲ್ಲ, ಗೇಮ್ ಅಂದರೆ ನಾನು ಗೇಮ್ ಥರ ನೋಡ್ತೀನಿ ಅಂತ ಇನ್ನೊಂದಷ್ಟು ಜನ ಕೂಡ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಈ ಸ್ಪಿರಿಟ್ ಬಗ್ಗೆ ಮಾತನಾಡುವಂಥ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಈ ಪ್ರಶ್ನೆಯನ್ನು ಕೇಳಲಾಯಿತು, ಯಾಕೆ ನೀವು ಹ್ಯಾಂಡ್ಶೇಕ್ ಮಾಡಲಿಲ್ಲ ಮ್ಯಾಚ್ ಆದಮೇಲೆ, ದೂರನೇ ಉಳ್ಕೊಂಡ್ರಿ ಯಾಕೆ ಅಂತ. ಸೊ ಅವ್ರು ಹೇಳಿದ್ದು, ನಾವಿಲ್ಲಿ ಯಾರ ಹತ್ರನೂ ಹ್ಯಾಂಡ್ಶೇಕ್ ಮಾಡೋಕ್ಕೋ ಅಥವಾ ಸ್ನೇಹ ಸಂಬಂಧ ತೋರಿಸೋಕ್ಕೋ ಬಂದಿರೋದಲ್ಲ, ಕ್ರಿಕೆಟ್ ಆಡೋಕ್ಕೆ ಅಂತ ನಾವು ಬಂದಿರೋದು. ಜೊತೆಗೆ ನಾವು ಗೌರ್ಮೆಂಟ್, BCCI ಮತ್ತು ಪ್ಲೇಯರ್ಸ್ ಒಂದು ಅಲೈನ್ ಆಗಿದ್ವಿ. ನಾವು ಆಲ್ರೆಡಿ ಒಂದು ಕಾಲ್ ತಗೊಂಡಿದ್ವಿ, ಈ ಥರ ನಾವು ಗೇಮ್ ಆಡ್ತೀವಿ, ನಂತರ ಮುಗಿಸ್ಕೊಂಡು ಬರ್ತೀವಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಎಕ್ಸ್ಟ್ರಾಗಳು ಇರೋದಿಲ್ಲ ಅಂತ ನಾವು ಮುಂಚೆನೇ ಫಿಕ್ಸ್ ಆಗಿದ್ವಿ. ಇದು ನಮ್ಮ ಸರ್ಕಾರ, BCCI ಮತ್ತು ಆಟಗಾರರು ನಡುವೆ ಇದ್ದಂಥ ಒಂದು ಒಪ್ಪಂದ ಅದು. ಸೊ ಹಾಗಾಗಿ ನಾವು ಒಂದು ಪರ್ಫೆಕ್ಟ್ ರಿಪ್ಲೈಯನ್ನು ಕೊಟ್ಟಿದ್ದೀವಿ ಅಂತ ಮಾತ್ರ ನಮಗೆ ಗೊತ್ತಿದೆ ಅಂತ ಹೇಳಿದ್ರು. ಇದರ ಜೊತೆಗೆ ಭಾಳ ಮುಖ್ಯವಾಗಿ ಈ ಪ್ರೆಸೆಂಟೇಷನ್ ಸೆರೆಮನಿ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಮಾತನಾಡಿದ್ರು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಬರೀ ಮ್ಯಾಚ್ ಬಗ್ಗೆ ಮಾತಾಡಿ ಅವ್ರು ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಕೊನೆಯದಾಗಿ ಈ ಪಹಲ್ಗಾಮ್ ವಿಕ್ಟಿಮ್ಗಳ ಬಗ್ಗೆ ಅವ್ರು ಮಾತನಾಡಿದರು. ನಮ್ಮ ಈ ಗೆಲುವೇನಿದೆ, ನಮ್ಮ ಆರ್ಮ್ ಫೋರ್ಸಸ್, ನಮ್ಮ ಸೇನೆಗೆ ನಾವು ಮುಡಿಪಾಗಿಡ್ತೀವಿ. ನಾವು ಈ ಥರ ಖುಷಿ ಕೊಡುವಂಥ ಕ್ಷಣಗಳನ್ನು ಮತ್ತೆ ಮತ್ತೆ ದೇಶದ ಜನರಿಗೆ, ನಮ್ಮ ಸೈನಿಕರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತೀವಿ. ಜೊತೆಗೆ ಪಹಲ್ಗಾಮ್ನಲ್ಲಿ ಯಾರು 26 ಜನ ಪ್ರಾಣ ಕಳ್ಕೊಂಡ್ರು ಅವರ ಕುಟುಂಬದ ಜೊತೆ ಕೂಡ ನಾವು ನಿಲ್ತೀವಿ, ನಮ್ಮ ಸಾಂತ್ವನ ಅವ್ರ ಜೊತೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಇಲ್ಲಿ ಸಂಜಯ್ ಮಂಜ್ರೇಕರ್ ಏನು ಪ್ರೆಸೆಂಟೇಷನ್ ಸೆರೆಮನಿಲಿ ಆ್ಯಂಕರ್ ಆಗಿದ್ದರು ಅಥವಾ ಅದನ್ನು ಹೋಸ್ಟ್ ಮಾಡ್ತಾಯಿದ್ರು, ಅವರು ಪದೇ ಪಾಕಿಸ್ತಾನ ವಿಚಾರವಾಗಿಯೇ ಅಲ್ಲಿ ಕೆದಕ್ತಾಯಿದ್ರು. ಒಬ್ಬ ಸೀನಿಯರ್ ಪ್ಲೇಯರ್ ಆಗಿ ಸಾಕಷ್ಟು ಕಾಮೆಂಟ್ರಿ ಅಥವಾ ಈ ಥರ ಹೋಸ್ಟಿಂಗ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇದ್ದಂಥ ಸಂಜಯ್ ಮಂಜ್ರೇಕರ್ ಈ ಥರ ಪ್ರಶ್ನೆಗಳನ್ನು ಕೇಳುವಂಥ ಅವಶ್ಯಕತೆ ಇತ್ತ? ಮತ್ತೆ ಪ್ರಿಕ್ ಮಾಡಿ ಪಾಕಿಸ್ತಾನ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ ಅಂತ ಸಿಚುವೇಷನ್ಗಳು ಗೊತ್ತು ಸೂಕ್ಷ್ಮವಾಗಿದೆ ಅಂತ. ಬಟ್ ಇವನ್ ಇಂಥ ಪ್ರಶ್ನೆಗಳನ್ನು ಕೇಳಿದ್ದು ಸಂಜಯ್ ಮಂಜ್ರೇಕರ್ಗೆ ಅರ್ಥ ಆಗಬೇಕು.
ಸೊ ನಿಮ್ಮ ಪ್ರಕಾರ ನಿನ್ನೆಯ ಮ್ಯಾಚ್ ಬಗ್ಗೆ ನೀವು ನೋಡಿದರೆ ಏನು ಅನ್ನಿಸ್ತು? ಜೊತೆಗೆ ಸೂರ್ಯಕುಮಾರ್ ಅವರು ಕೊನೆಯದಾಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಜೊತೆಗೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಹೇಳಿದಂಥ ಒಂದು ಸ್ಪೀಚ್ ಏನಿತ್ತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಪಾಕಿಸ್ತಾನ ಅವರು ಏನು ಕಂಪ್ಲೇಂಟ್ ಮಾಡೋಕೆ ಹೊರಟಿದ್ದಾರೆ, ನಮಗೆ ಹ್ಯಾಂಡ್ಶೇಕ್ ಕೊಡಲಿಲ್ಲ ಅಂತ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.